ಏನ್ ಬ್ರೋ, ಕಾಂತಾರ ಸಿನಿಮಾಗೆ ಹೋಗಿದ್ದಂತೆ, ಹೇಗನ್ನಿಸ್ತು ನಿನ್ಗೆ? ಆ ಮೂವಿ ಹೇಗಿದೆ? ಕೂಲ್ ಡೌನ್ ಮ್ಯಾನ್. ಆರಾಮಾಗಿ ಆ ಮೂವಿ ರಿವ್ಯೂ ಮಾಡೋಣ ಬಾ. ನಾನು ನೋಡಿರೋ ಪ್ರೀಕ್ವೆಲ್ ಗಳಲ್ಲೇ ಬೆಸ್ಟ್ ಆಫ್ ದ ಬೆಸ್ಟ್ ಪ್ರೀಕ್ವೆಲ್ ಅಂದ್ರೆ ಅದು ಕಾಂತಾರ ಚಾಪ್ಟರ್ 1 ಒಂದು ದಂತಕಥೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನ್ ಗುರು ವಿಜುವಲ್ಸ್ ಅದು, ಯಪ್ಪ! ಥಿಯೇಟರ್ ಒಳಗಡೆ ಹೋಗ್ತಾ ಇದ್ದಂಗೆನೆ ನಾನು ಆ ಕಾಂತಾರ ವರ್ಲ್ಡ್ ಒಳಗಡೆನೆ ಉಳಿದ್ಬಿಟ್ನೇನೋ ಅಂತ ಅನ್ನಿಸ್ತು. ಪ್ರೊಡಕ್ಷನ್ ವ್ಯಾಲ್ಯೂಸ್, ಸಿನಿಫೋಟೋಗ್ರಫಿ, VFX ಟಾಪ್ ನಾಚ್. ಇದುವರೆಗೂ ತೆಲುಗಲ್ಲಿ ಬಾಹುಬಲಿ ಮೂವಿನ ನೋಡಿ ಆ ತರ ಒಂದು ರೇಂಜ್ ಅಲ್ಲಿ ಇರುವಂತ ಮೂವಿ ನಮ್ ಕನ್ನಡದಲ್ಲಿ ಯಾವ್ದು ಬರ್ಲಿಲ್ಲ ಅಂತ ಅನ್ಕೊಂಡವ್ರಿಗೆ ಕಾಂತಾರ ಒನ್ ಆಫ್ ದ ಬೆಸ್ಟ್ ಆನ್ಸರ್ ಅಂತ ಹೇಳ್ತೀನಿ. ದುಡ್ಡನ್ನ ನೀರ್ ತರ ಖರ್ಚು ಮಾಡೋ ಪ್ರೊಡ್ಯೂಸರ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಂಡ್ ರಿಷಬ್ ಶೆಟ್ಟಿ ಸರ್ ಹ್ಯಾಸ್ ಅ ಡೈರೆಕ್ಟರ್ ಅಂಡ್ ಆಕ್ಟರ್ ವಂಡರ್ಫುಲ್ ಜಾಬ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾ ರಿವ್ಯೂ ವಿಷಯಕ್ಕೆ ಬಂದ್ರೆ ಇದರಲ್ಲಿ ಕೆಲವು ಪಾಸಿಟಿವ್ಸ್ ಇದೆ, ಕೆಲವು ನೆಗೆಟಿವ್ಸ್ ಇದೆ. ಪಾಸಿಟಿವ್ ವಿಷಯ ಅಂತ ಬಂದ್ರೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಆಕ್ಟರ್ಸ್ ಗಳ ಪರ್ಫಾರ್ಮೆನ್ಸ್, ಅದರಲ್ಲೂ ಇವರು ಯೂಸ್ ಮಾಡಿರುವಂತ VFX ಕ್ವಾಲಿಟಿ. ಒಂದೊಂದ್ಸಲ ಅಂತೂ ಇವರು VFX ಮಾಡಿದಾರ ಅಥವಾ ನಿಜವಾಗ್ಲೂ ಪ್ರಾಣಿಗಳೇ ಅಲ್ಲಿ ಆಕ್ಟ್ ಮಾಡ್ತಿದ್ದಾವ ಅಂತ ನಮ್ಗೆ ಡೌಟ್ ಆಗುತ್ತೆ. ಆ ತರ ಮಾಡಿದರೆ VFX ನ. ಅಂಡ್ ಮಧ್ಯದಲ್ಲಿ ಬರುವಂತಹ ಕಾಮಿಡಿ ಸೀಕ್ವೆನ್ಸ್ ಗಳು ಕೂಡ ಪ್ಯೂರ್ ಆಗಿತ್ತು ಅಂಡ್ ಜನ ಎಲ್ಲ ಬಿದ್ದು ಬಿದ್ದು ನಗ್ತಿದ್ರು, ಅಷ್ಟೊಂದು ಚೆನ್ನಾಗಿತ್ತು. ಒಂದು ಹಿಸ್ಟಾರಿಕಲ್ ಸ್ಟೋರಿನ ಈ ತರ ಹೇಳ್ತಾರೆ ಅಂತ ನಾನು ಯಾವತ್ತೂ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಅಂಡ್ ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು ಅಥವಾ ವಾರ್ ಸೀಕ್ವೆನ್ಸ್ ಆಗಿರ್ಬೋದು, ಇದನ್ನ OTT ಗಿಂತ ನೀವು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ನಂದೊಂದು ಕೈಂಡ್ ರಿಕ್ವೆಸ್ಟ್. ಇನ್ನು ಆಸ್ ಅ ವ್ಯೂವರ್ ಅಂದ್ರೆ ನನ್ನ ಒಪಿನಿಯನ್ ಬಂದ್ರೆ ನೆಗೆಟಿವ್ ಅಂತಂದ್ರೆ ವಿಲ್ಲನ್ಗೆ ಕೊಟ್ಟಿರುವಂತಹ ಡಬ್ಬಿಂಗು ಯಾರು ಕೊಟ್ಟಿದಾರೋ ಅಥವಾ ಆಕ್ಟರ್ ಕೊಟ್ಟಿದಾರೋ ಗೊತ್ತಿಲ್ಲ, ಬಟ್ ಒಂದೊಂದ್ಸಲ ಅವ್ರ ಪರ್ಫಾರ್ಮೆನ್ಸ್ಗೆ ಅದೊಂದು ಸ್ವಲ್ಪ ಸಿಂಕ್ ಆಗೋ ತರ ಅನ್ಸೋದಿಲ್ಲ. ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಮಿಸ್ಟರ್ ಅಜನೀಶ್ ಲೋಕನಾಥ್ ಅವರಂತೂ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತಂದ್ರೆ ಈ ತರ ಇರಬೇಕು ಅಂತ ಜನ ಇನ್ಮೇಲೆ ಇದಕ್ಕೆ ಕಂಪೇರ್ ಮಾಡ್ಕೊಂಡೆ ಮಾತಾಡ್ತಾರೆ. ಆ ತರ ಇತ್ತು ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಅಂಡ್ ಮಲಯಾಳಂ ಆಕ್ಟರ್ ಜಯರಾಮ್ ಕೂಡ ಇದರಲ್ಲೊಂದು ಪ್ರಾಮಿನಿಯಂಟ್ ರೋಲ್ ನ ಮಾಡಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಈ ಸಿನಿಮಾ ನೋಡ್ಬೇಕಾದ್ರೆ ಮತ್ತೆ ಅದೇ ಹಳೆ ಪಿಕ್ಚರ್ ತರ ಒಬ್ಬ ರಾಜ್ಕುಮಾರಿ ಒಬ್ಬ ಸೇವಕನ್ನ ಲವ್ ಮಾಡೋದು ಅದೇ ಲವ್ ಸ್ಟೋರಿ ಆಗೋಗಿತ್ತು ಅನ್ಕೊಂಬಿಟ್ಟೆ. ಬಟ್ ಆಮೇಲೆ ಗೊತ್ತಾಯ್ತು ಕತೆ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಇದೆ ಅಂತ. ಸೊ ಇನ್ನು ಎಕ್ಸಿಕ್ಯೂಷನ್ ವಿಷಯಕ್ಕೆ ಬಂದ್ರೆ ಸಿನಿಮಾದ ಫಸ್ಟ್ ಹಾಫ್ ಲಾಸ್ಟ್ ಅಲ್ಲಿ ಯಾಕೋ ಸ್ವಲ್ಪ ಲ್ಯಾಗಿ ಆಗ್ತಾ ಇದೆ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಇಂಟರ್ವಲ್ ಬಂದಾದ್ಮೇಲೆ ಸೆಕೆಂಡ್ ಹಾಫ್ಗೆ ಒಂದು ಒಳ್ಳೆ ಇಂಟ್ರೆಸ್ಟ್ ನ ಬಿಲ್ಡ್ ಮಾಡುತ್ತೆ. ನಿಜ ಹೇಳ್ಬೇಕು ಅಂತಂದ್ರೆ ಈ ಮೂವಿಯ ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಗಿಂತ ತುಂಬಾನೇ ಚೆನ್ನಾಗಿದೆ. ನಾನಿಲ್ಲಿ ಹೇಳ್ತಾ ಇರೋದು ಪ್ರತಿಯೊಂದು ವರ್ಡ್ ಕೂಡ ನನ್ನ ಓನ್ ವರ್ಡ್ಸ್ ಅಂಡ್ ನನ್ನ ಒಪಿನಿಯನ್ ಅಷ್ಟೇನೆ. ನಾನ್ ಹೇಳಿದ ಮಾತು ಕೆಲವ್ರಿಗೆ ಇಷ್ಟ ಆಗ್ಬೋದು. ಮೂವಿನ ಮಾಡ್ಬೇಕಾದ್ರೆ ಅಂತೂ ತುಂಬಾನೇ ದೊಡ್ಡ ರಿಸ್ಕ್ ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಟೆಕ್ನಿಷಿಯನ್ಸ್ ಡೆತ್ ಆಯ್ತು, ಆಕ್ಟರ್ಸ್ ಗಳ ಡೆತ್ ಆಯ್ತು. ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದಂತ ಮೂವಿ ಇವ್ರಿಗೆ ಒಂದ್ ಒಳ್ಳೆ ರಿಸಲ್ಟ್ ನ ತಂದು ಕೊಟ್ಟಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ 1000 ಕೋಟಿ ಕ್ಲಬ್ ಸೇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಸಾವಿರಾರು ಜನರ ಮನ್ಸನ್ನಂತೂ ಗೆಲ್ಲುತ್ತೆ ಅನ್ನೋದಕ್ಕೆ ನಾನು ಗ್ಯಾರಂಟಿನ ಕೊಡ್ತೀನಿ. ಇದರಲ್ಲಿ ಬೇಜಾರಾಗುವಂತ ಸಂಗತಿ ಏನು ಅಂತಂದ್ರೆ ಕಾಂತಾರ ಪಾರ್ಟ್ 1 ರಿಲೀಸ್ ಆದಾಗ ಆ ದೈವ ಪಂಜುರ್ಲಿ ದೈವದ ಹೆಸರನ್ನ ಹೇಳ್ಕೊಂಡು ತುಂಬಾ ಜನರಿಗೆ ಮೋಸ ಮಾಡಿ ಅಂಡ್ ತುಂಬಾ ಕಡೆ ದುಡ್ಡನ್ನ ತುಂಬಾನೇ ಗೋಲ್ಮಾಲ್ನ ಮಾಡಿದ್ರು. ದೇವರ ಬಗ್ಗೆ ಮೂವಿನ ಮಾಡೋದು ತಪ್ಪಲ್ಲ, ಆದ್ರೆ ದೇವರ ಹೆಸರು ಹೇಳ್ಕೊಂಡು ಸುಳ್ಳು ಹೇಳಿ ಬಿಸ್ನೆಸ್ ಮಾಡ್ತಾರಲ್ಲ ಅದು ತುಂಬಾನೇ ದೊಡ್ಡ ತಪ್ಪು. ಯೂಸ್ ಮಾಡಿದಂತಹ ಕಲಾವಿದ್ರನ್ನೇ ರಿಪೀಟ್ ಆಗಿ ಯೂಸ್ ಮಾಡ್ತಾರೆ. ಅವರ ಟೀಮ್ ಅಲ್ಲಿರುವಂತಹ ಕಲಾವಿದರನ್ನ ಬಿಟ್ಟು ಹೊರಗಡೆ ಇನ್ನು ತುಂಬಾನೇ ಟ್ಯಾಲೆಂಟ್ಸ್ ಗಳು ಇದ್ದಾರೆ. ಎಷ್ಟ್ ದಿನ ಅಂತ ನೋಡಿದ್ದು ಆಕ್ಟರ್ಸ್ ಗಳನ್ನೇ ಮತ್ತೆ ಮತ್ತೆ ಸೇಮ್ ಕ್ಯಾರೆಕ್ಟರ್ ಅಲ್ಲಿ ಅವ್ರ ಮೂವಿಗಳನ್ನ ನೋಡ್ಬೇಕು ನನ್ಗಂತೂ ಗೊತ್ತಿಲ್ಲ. ಅಂಡ್ ಇನ್ನೊಂದು ಮೇನ್ ಕಂಪ್ಯಾರಿಸನ್ ಬಂದ್ರೆ ನಿಮ್ಮಲ್ಲಿ ಯಾರಾದ್ರೂ ತಮಿಳಿನ ಆಯಿರತ್ತಿಲ್ ಒರುವನ್ ಮೂವಿನ ಏನಾದ್ರೂ ನೋಡಿದ್ರೆ ಅದ್ರಲ್ಲಿರೋ ಒನ್ ಆಫ್ ದ ಎಲಿಮೆಂಟ್ ನ ಈ ಮೂವಿಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ನನಗೆ ಅದ್ರ ಸ್ಪಾಯಿಲರ್ ಕೊಡಕ್ಕೆ ಇಷ್ಟ ಇಲ್ಲ. ಥಿಯೇಟರ್ ಅಲ್ಲಿ ನೋಡಿರೋ ನಿಮ್ಗೆಲ್ರಿಗೂ ಅದು ಏನು ಅಂತ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಫೈನಲ್ ವರ್ಡ್ ಹೇಳಬೇಕು ಅಂತಂದ್ರೆ ಕಾಂತಾರ ಒಂದು ದಂತಕತೆ. ಟೈಟಲ್ ತಕ್ಕನಾಗೆ ಇದು ಕನ್ನಡ ಇಂಡಸ್ಟ್ರಿ ಕೂಡ ಒಂದು ದಂತಕಥೆನೆ. ಎಷ್ಟೋ ದಿನ ಆಗಾದ್ಮೇಲೆ ನಾನು ಥಿಯೇಟರ್ ಅಲ್ಲಿ ಹೌಸ್ಫುಲ್ ಬೋರ್ಡ್ ನ ನೋಡಿ ತುಂಬಾನೇ ಖುಷಿ ಆಯ್ತು. ಜನರ ಜೊತೆಗೆ ಈ ಮೂವಿನ ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ಹೀರೋ ವಿಲನ್ಗೆ ಉಳಿತಾ ಇದ್ರೆ ಜನ ಪಡೋ ಸಂತೋಷ, ಆ ವಿಜುವಲ್ಸ್, ಆ ಚಪ್ಪಾಳೆನ ನಾನು ಇಷ್ಟು ದಿನ ಮಿಸ್ ಮಾಡ್ಕೊಂಡಿದ್ದೆ. ಈ ಮೂವಿ ಅದನ್ನೆಲ್ಲ ಫುಲ್ಫಿಲ್ ಮಾಡ್ತು. ನಾನು ಮತ್ತೆ ನಿಮ್ಗೆಲ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ,
ಆದಷ್ಟು ಬೇಗ ಈ ಮೂವಿನ ಥಿಯೇಟರ್ ಹೋಗಿ ಎಕ್ಸ್ಪೀರಿಯನ್ಸ್ ನ ಮಾಡಿ. ಅಂಡ್ ಫೈನಲ್ ವರ್ಡ್, ರಿಷಬ್ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್, ಆ ಕ್ಲೈಮ್ಯಾಕ್ಸ್ ನ ಲಾಸ್ಟ್ 40 ನಿಮಿಷ ಅಂತೂ ಯಪ್ಪ, ಯಾವ ಆಸ್ಕರ್ ಕೊಟ್ರು ಕಮ್ಮಿನೇ. ಅಷ್ಟು ಒಂದು ಡೆಡಿಕೇಟೆಡ್ ಆಗಿ ಅವ್ರ ಲೈಫ್ ಟೈಮ್ ಅಚೀವ್ಮೆಂಟ್ ಯಾವುದು ಅಂತ ಹೇಳಬೇಕು ಅಂತಂದ್ರೆ ಈ ಮೂವಿಯ ಪರ್ಫಾರ್ಮೆನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಾಗಿತ್ತು ನಿಮ್ಮ ಕ್ರಿಯೇಟಿವ್ ಬೈ ಯುವರಾಜ್ ನ ರಿವ್ಯೂ. ತುಂಬಾ ಚೆನ್ನಾಗಿತ್ತು ಗುರು ರಿವ್ಯೂ. ಸೊ ಎಲ್ರಿಗೂ ಬಾಯ್. ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ.